ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತಾ ರಾಜ್ ಯೂಟ್ಯೂಬ್ ಚಾನಲ್. ಗೋಕಾಕ್ ಜಾತ್ರೆಗೆ 3 ದಿನ ತೇರೆಲ್ಲ ಮುಗಿಸಿದ್ವಿ. ಮತ್ತು ಮರುದಿನ ಹಂಗೆ ಎಲ್ಲರೂ ಗೋಕಾಕ್ ಫಾಲ್ಸ್ ನೋಡೋಣ ಅಂಥೇಳಿ ಫಾಲ್ಸಿಗೆ ಹೋಗ್ತಾಯಿದ್ದೀವಿ. ನಮ್ಮ ಅಂಕಲ್ ಹೇಳಿದ್ರು ನೀರು ಮನಗಂಡ ಬಂದೈತಿ, ಫಾಲ್ಸಿಗೆ ಹೋಗಿ ಬರ್ರಿ ಅಂತ. ಸೊ ಹಾಗಾಗಿ ಎಲ್ಲರೂ ಹೋಗ್ತಾಯಿದ್ದೀವಿ. ನಾವು ಗೋಕಾಕ್ ಫಾಲ್ಸ್ನ ಸಣ್ಣಾಗಿದ್ದಾಗಿಂದನೂ ನೋಡೀವಿ. ಆದ್ರೂ ಪ್ರತಿ ಸಲ ಹೋಗಬೇಕು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಮೇಲೆ ಹೋಗ್ತೀವಿ. ಇವಾಗ ಫಾಲ್ಸ್ ನೋಡ್ಕೊಂಡು ಬರೋಣ. ಈ ಫಾಲ್ಸ್ ಐತಲ್ಲ, ನಮ್ಮ ಉತ್ತರ ಕರ್ನಾಟಕದಾಗ ನಯಾಗರ ಫಾಲ್ಸ್ ಅಂತೇಳಿನ ಫೇಮಸ್ ಆಗೈತಿ. ನಮ್ಮ ದೇಶದಾಗ, ಅದರಲ್ಲೂ ನಮ್ಮ ರಾಜ್ಯದಾಗ ಇನ್ನೊಂದು ಹೆಮ್ಮೆ ಪಡೋ ವಿಷಯ ಏನಂದ್ರೆ, ನಮ್ಮ ಸ್ವಂತ ಊರು ಗೋಕಾಕ್ ಊರ್ದಾಗನ ನಯಾಗರ ಫಾಲ್ಸ್ ಐತಿ. ಈ ಫಾಲ್ಸ್ ಹೆಸರನ್ನ ಗೋಕಾಕ್ ಫಾಲ್ಸ್ ಅಂತೇಳಿ ಕರಿತಾರೆ. ಇದಕ್ಕೆ ಬರೀ ಫಾಲ್ಸ್ ನೋಡ್ಕೊಂಬರ್ನು, ಅದ್ರಾಗ ಬೇರೆ ನೀರು ಭಾಳ ಬಂದೈತೆ ಅಂತ ಹೇಳ್ತಾರು. ಬೇಗ ಬೇಗ ಹೋಗಿ ನೋಡ್ಕೊಂಬರೋನು. ಫಾಲ್ಸಿಗೆ ಹೋಗ್ಬೇಕಾರೆ ನೀವು ನೋಡ್ಬೋದು, ಗುಡ್ಡ ಬೆಟ್ಟಗಳಿಂದ ಕಣ್ಣು ಸೆಳೆಯುವ ನಿಸರ್ಗವನ್ನು ಕಣ್ತುಂಬಿಕೊಳ್ಳಬಹುದು. ಅದರಲ್ಲೂ ಈಗ ಮಳೆಗಾಲ ಆಗಿರೋದ್ರಿಂದ ಗಿಡ ಮರಗಳೆಲ್ಲ ಹಚ್ಚ ಹಸಿರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಇವಾಗ ನಾವು ಮೊದಲಿಗೆ ಗೋಕಾಕ್ ಫಾಲ್ಸ್ನ ದೂರಿಂದ ಯಾವ ರೀತಿ ಕಾಣ್ತೈತಿ ಅಂತೇಳಿ ನೋಡ್ಕೊಂಬರೋನು. ನೀರು ಬಂದೈತೆ ಒಂದು ಫುಲ್ಲು ಸಂಸ್ಥೆ ಅಲ್ಲೋಡಲ್ಲ ನಿಮ್ಮ ಕೈ ಬಿಡ್ತಾವೆ ಹಂಗೆ ಬಂದ್ರೆ ಹರಿ ಗೋಕಾಕ್ ನೀರು ಬರ್ತೈತೆ. ನೋಡಿ, ಮೈದುಂಬಿ ಹರಿಯುತ್ತಿರುವ ಗೋಕಾಕ್ ಫಾಲ್ಸ್ ನೋಡಲು 2 ಕಣ್ಣುಗಳು ಸಾಲದು. ಅದೇ ರೀತಿ ಫಾಲ್ಸ್ ನೋಡೋಕೆ ಗೋಕಾಕ್ ಜಾತ್ರೆ ಮಂದೆಲ್ಲ ಬಂದೈತಿ. ನೋಡಿ ಎಷ್ಟೊಂದು ಜನಸಾಗರ ಕೂಡೈತಿ ಅಂತೇಳಿ. ಅಲ್ಲೈತಾರೆ घर बी आहे. आता तिकडे खाली घर आहेत, नव्हती घर आहेत ते खाली. असे दगडच असतील ते, दगडच असतील अशी तिकडे इकडे दिसतात ती. ಇದಲ್ಲ ನನ್ನ ಮಮ್ಮಿ ಫುಲ್ಲು
ಇವಾಗ ಫಾಲ್ಸ್ನ ಹತ್ತಿರದಿಂದ ನೋಡೋಕೆ ಹೋಗೋಣ. ನೀವು ಇವಾಗ ನೋಡ್ತಾ ಇರೋದು ಕಾಟನ್ ಫ್ಯಾಕ್ಟ್ರಿ. ಇದು ಫಾಲ್ಸ್ನ ಅಪೋಸಿಟ್ದಲ್ಲಿನೇ ಇದೆ. ಫಾಲ್ಸ್ ಜೊತೆಗೆ ಮಹಾಲಿಂಗೇಶ್ವರ ದೇವಸ್ಥಾನದ ದರ್ಶನ ಕೂಡ ಮಾಡ್ಕೊಂಬರೋಣ. ಫಾಲ್ಸಿಗೆ ಹೋಗ್ಬೇಕಾರೆ ಮೊದಲಿಗೆ ನಾವು ಬಸವೇಶ್ವರ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇವಾಗ ನಾವು ನೋಡ್ತಾ ಇರೋದು ಗೋಕಾಕ್ ಫಾಲ್ಸ್ದಲ್ಲಿರೋ ಮಹಾಲಿಂಗೇಶ್ವರ ದೇವಸ್ಥಾನ. ನೀವು ಇವಾಗ ನೋಡ್ತಾ ಇರೋ ಬ್ರಿಡ್ಜ್ ಐತೇನಲ್ಲ, ಇದನ್ನು ಬ್ರಿಟಿಷರ್ ಕಾಲದಾಗ ನಿರ್ಮಾಣ ಮಾಡಿರೋ ಬ್ರಿಡ್ಜ್ ಐತಿ. ನಾವು ಸಣ್ಣಾಗಿದ್ದಾಗೆಲ್ಲ ಇದ್ರ ಮೇಲೆಲ್ಲ ಬಿಡ್ತಿದ್ರು. ಅಲ್ಲಿ ದಾಟ್ಕೊಂಡು ಹೋಗೋಕೆ ತುಂಬ ಅಂದರೆ ತುಂಬಾ ಖುಷಿ ಇರ್ತಿತ್ತು. ಅದು ಹಿಂಗೆ ಹೋಗ್ತಾ ಇದ್ದೀವಿ ಅಂದರೆ ತೂಗ್ತಾ ಇತ್ತು, ಅದ್ರ ಕೆಳಗಡೆ ನೀರು ನೋಡಲು ತುಂಬಾ ಚೆನ್ನಾಗಿತ್ತು. ಬಟ್ ಏನು ಮಾಡೋದು, ಇವಾಗ ಅಲ್ಲಿ ಎಂಟ್ರಿನೇ ಇಲ್ಲ. ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಗೋಕಾಕೂರಾಗ ಜಾತ್ರೆ ಮಾಡೋಕೆ ಹೋಗ್ತಾ ಇದ್ದೀವಿ. ಹೊಸ ಮೊಬೈಲ್ ಕ್ಲಾರಿಟಿ ಇರೋದು ನೋಡಿ. ವಾಪಸ್ ಹೋಗ್ಬೇಕಾದ್ರೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ನೀವು ಇವಾಗ ನೋಡ್ತಾ ಇರೋದು ಗ್ಲೂಕೋಸ್ ಫ್ಯಾಕ್ಟ್ರಿ. ಮಳೆ ಗಾಳಿ ಚಳಿ ಒಳಗೆ ಬಿಸಿ ಬಿಸಿ ಟೀ ಕುಡ್ಕೊಂಡು ಬಂದ್ವಿ.